ಈ ಬಾಕ್ಸ್ ನೋಡಿ ನಿಜಕ್ಕೂ ಒಂದು ಸರಿ ಆಶ್ಚರ್ಯ ಮತ್ತು ಭಯ ಆಯಿತು. ಏನಪ್ಪ ಇಷ್ಟು ದೊಡ್ಡ ಬಾಕ್ಸಲ್ಲಿ ಏನು ತರಿಸಿದ್ದೀನಿ ನಾನು ಅಂತ. ಆಮೇಲೆ ಹೆಸರೆಲ್ಲ ನೋಡಿದೆ, ನಮ್ಮದೇ ಹೆಸರಿದೆ. ಏನಿದು ಅಂತ ಯೋಚನೆ ಮಾಡಿದೆ. ಆರ್ಡ್ರು ಇಷ್ಟು ದೊಡ್ಡ ಬಾಕ್ಸಿಗೆ ಬರುವ ಹಾಗೆ ಏನೂ ಆರ್ಡ್ರ್ ಮಾಡಿರಲಿಲ್ಲ. ಆಮೇಲೆ ಬಾಕ್ಸ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಬಾಕ್ಸಲ್ಲಿ ಬಂದಿದ್ದು ನೋಡಿ ಎಷ್ಟು ಚಿಕ್ಕ ಐಟಮ್ಮು, ಅದಕ್ಕೆ ಅಷ್ಟು ದೊಡ್ಡ ಬಾಕ್ಸ್. ಫ್ರಿಡ್ಜಲ್ಲಿ ಸ್ಟೋರೇಜ್ ಪರ್ಪಸ್ ತರಿಸಿದ್ದೀನಿ. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ನಮಗೆ ಕಣ್ಣಿಗೆ ಟ್ರಾನ್ಸ್ಪರೆಂಟಾಗಿ ಕಾಣುತ್ತಲ್ಲ, ಆ ಉದ್ದೇಶದಿಂದ ತರಿಸಿರೋದು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಕೂಡಲೇ ಕಾಣಿಸುತ್ತೆ. ಮತ್ತು ಮಗ್ಚೋದು ಮಾಡೋದು ಏನೂ ಬೇಕಿರಲ್ಲ. ಒಂದೊಂದು ತರಕಾರಿ ಒಂದೊಂದು ಬಾಕ್ಸಲ್ಲಿ ಹಾಕಿಡೋದಕ್ಕೆ ಚೆನ್ನಾಗಿದೆ. ಮತ್ತು ದೊಡ್ಡದಾಗೂ ಇರೋದ್ರಿಂದ ನಾನು ಅರ್ಧ ಮುಕ್ಕಾಲು kg ತರಕಾರಿ ಎಲ್ಲ ತಂದರೆ ಈ ಬಾಕ್ಸಲ್ಲಿ ತುಂಬಿಸಿಡ್ಬೋದು. ಬಾಕ್ಸ್ ಒಳಗೆ ಒಂದು ನೆಟ್ ಪ್ಲೇಟ್ ಇದೆ, ಅದ್ರ ಮೇಲೆ ತರಕಾರಿ ಇಟ್ಕೊಳ್ಳೋದು. ಏನಾದರೂ ತರಕಾರಿ ನೀರು ಬಿಟ್ಕೊಂಡ್ರೆ ಫ್ರಿಡ್ಜಲ್ಲಿ ಇಟ್ಟಾಗ ತರಕಾರಿ ನೀರು ಬಿಡೋದು ಇರುತ್ತೆ, ಬಾಕ್ಸಲ್ಲಿ ಇಟ್ಟರೆ ಇಲ್ಲ ಏನೋ ಒಂದು, ಆವಾಗ ನೆಟ್ ಕೆಳಗೆಲ್ಲ ನೀರು ಹೋಗಿರುತ್ತೆ, ತರಕಾರಿ ಮೇಲೆ ಚೆನ್ನಾಗಿರುತ್ತೆ. ಈ ಥರ ಒಂದು ಪ್ರಾಡಕ್ಟ್ಗಳು ದಿನದಿಂದ ದಿನಕ್ಕೆ ಮಾರ್ಕೆಟಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. 6 ಬಾಕ್ಸ್ ತರಿಸಿದ್ದೀನಿ. ಮತ್ತು ಬ್ಯಾಗ್ಗಳು ಇದೆ, ತರಕಾರಿ ಹಾಕೋ ಬ್ಯಾಗ್ಗಳಿದೆಯಲ್ಲ ಅದೂ ಇದೆ. ಹಾಗಾಗಿ 6 ಬಾಕ್ಸ್ ತರಿಸಿದ್ದೀನಿ, ಸಾಕು ಅನ್ನಿಸ್ತು. ಪ್ರಾಡಕ್ಟ್ಗಳು ಚೆನ್ನಾಗಿರೋದ್ರಿಂದ ಆರಾಮವಾಗಿ ತೊಗೊಳ್ಬೋದು. ಇದು 4 ಚಿಕ್ಕ ಚಿಕ್ಕ ವೀಡಿಯೋಗಳು, ಹಾಗಾಗಿ ಇದನ್ನು 4 ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋದು ಲೇಟ್ ಆಗಿತ್ತು, ಕ್ಷಮೆ ಇರಲಿ. ವಿಡಿಯೋ ನೋಡೋರು ಒಂದು ಲೈಕ್ ಕೊಡೋದು, ಹೈಪ್ ಕೊಡೋದೆಲ್ಲ ಮರಿಬೇಡಿ. ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ವಿಡಿಯೋ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನಿಮಗೆ ನೋಡ್ಬೋದು. ಸಪೋರ್ಟ್ ಮಾಡಿ, ಶೇರ್ ಮಾಡ್ಬೋದು. ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಾ ಇರಬೇಕು, ಆವಾಗನೇ ನಮಗೊಂದು ಖುಷಿ ಕೊಡುತ್ತೆ. ದೊಡ್ಡದಿಲ್ಲ ಅಂದರೂ ಸಣ್ಣ ಸಣ್ಣ ಚೇಂಜಸ್ ಮಾಡಬೇಕು. ಫ್ರಿಡ್ಜ್ ಆಗಲಿ, ಕಿಚನ್ ಆಗಲಿ, ಇಲ್ಲ ಹಾಲಲ್ಲಿ ಕೂಡ ಅಷ್ಟೇ ಸ್ವಲ್ಪ ಚೇಂಜಸ್ ಮಾಡ್ತಾ ಇರಬೇಕು. ನಾನು ಹೇಳಿದ್ದು ಸರಿ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಮಾರ್ಕೆಟಲ್ಲಿ ಇವಾಗ ಸೀಸನ್ ಅಲ್ವಾ, ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೀನಿ. ಅದನ್ನು ಸ್ವಲ್ಪ ಒಣಗಿಸಿಡೋಣ ಅಂತೇಳ್ಬಿಟ್ಟು ಚೆನ್ನಾಗಿ ತೊಳೆದು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೆಲ್ಲಿಕಾಯಿ ತೊಳೆಯೋಷ್ಟರಲ್ಲಿ ನೀರೆಲ್ಲ ಕಾದಿರುತ್ತೆ. ಆನಂತರ ಕುದಿಯೋ ನೀರಿಗೆ ನೆಲ್ಲಿಕಾಯಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಸ್ವಲ್ಪ ಉಪ್ಪು ಹಾಕ್ತೀನಿ ಅದಕ್ಕೆ, ಮತ್ತು ಸ್ವಲ್ಪ ಜೇನುತುಪ್ಪನೂ ಹಾಕ್ತೀನಿ. ಉಪ್ಪು, ಹುಳಿ, ಸಿಹಿ 3 ಸ್ವಲ್ಪ ಮಿಕ್ಸ್ ಆಗಲಿ ಅಂತ. ಜಾಸ್ತಿ ಏನೂ ಹಾಕಿಲ್ಲ, ಕಡಿಮೆನೇ ಹಾಕಿದ್ದೀನಿ. ಒಣಗಿಸಿಟ್ಟ ನೆಲ್ಲಿಕಾಯಲ್ಲಿ ನಾವು ತಂಬಳಿ ಕೂಡ ಮಾಡ್ಬೋದು. ಒಣಗಿಸಿರ್ತೀವಲ್ವ, ಅದನ್ನು ನೆನೆಸಿ ತಂಬಳಿಗೂ ಉಪಯೋಗಿಸ್ಬೋದು. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಬೇಕು. ಕುದ ನಂತರ ಅದು ನೆಲ್ಲಿಕಾಯಿ ಬಿಟ್ಕೊಳ್ಳುತ್ತೆ, ಬೇಯ್ತಾ ನೆಲ್ಲಿಕಾಯಿ ನೋಡಿ ಈ ರೀತಿಯಲ್ಲಿ ಬಿಟ್ಕೊಳ್ಳುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮತ್ತು ನೆಲ್ಲಿಕಾಯಿನ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೆಲ್ಲಿಕಾಯಿ ಬೇರೆ, ನೀರು ಬೇರೆ ಮಾಡಿಟ್ರೆ ಬೇಗನೆ ನೆಲ್ಲಿಕಾಯಿ ತಣ್ಣಗಾಗುತ್ತೆ.
ನಾನು ಈ ಕ್ರಮದಲ್ಲಿ ನೆಲ್ಲಿಕಾಯಿ ಬೇರೆ ನೀರು ಬೇರೆ ಮಾಡ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿ ಬೇಯಿಸಿದ ನೀರು ಇದೆಯಲ್ಲ ಅದನ್ನು ಚೆಲ್ಲೋದು ಬೇಡ, ಅದಕ್ಕೆ ಸ್ವಲ್ಪ ಇನ್ನೂ ಜೇನುತುಪ್ಪ ಮತ್ತು ನೀರು ಮಿಕ್ಸ್ ಮಾಡಿ ಜ್ಯೂಸ್ ಥರ ಕುಡಿಬೋದು. ನೆಲ್ಲಿಕಾಯಿ ನೀರಿನಲ್ಲಿ ವಿಟಮಿನ್ ಸಿ ಎಲ್ಲ ಇರುತ್ತೆ, ವೇಸ್ಟ್ ಮಾಡಬಾರ್ದು. ನೋಡಿ ಇವಾಗ ಇದು ಬಿಸಿ ಇದೆ, ತಣ್ಣಗಾಗಿಲ್ಲ ಪೂರ್ತಿ, ಬಿಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಡಿ ಈ ಥರ ಬಿಡಿಸ್ಕೊಳ್ಬೋದು ಅದನ್ನ. ನೆಲ್ಲಿಕಾಯಿ ಎಲ್ಲ ಬಿಡಿಸ್ಕೊಂಡಾದ ನಂತರ ಇದನ್ನು ಬಿಸಿಲಲ್ಲಿ 2 ದಿನ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. 2 ಅಥವಾ 3 ದಿನ ಒಣಗಿಸ್ಬೋದು. ಆವಾಗ ಅದು ಖಾಲಿ ಆಗೋವರೆಗೂ ಯಾವ ರೀತಿಯಲ್ಲೂ ಹಾಳಾಗಲ್ಲ. ಮುಂಚೆನೇ ಹೇಳಿದಾಗೆ ನಾವು 2 ಚೂರು ತಿನ್ನಲಿಕ್ಕೂ ಉಪಯೋಗಿಸ್ಬೋದು, ನಂತರ ತಂಬಳಿಗೂ ಉಪಯೋಗಿಸ್ಬೋದು. ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಮಾವಿನಕಾಯಿ ತಂದಿದ್ದೆ. ಇದು ಅಪ್ಪೆ ಮಿಡಿ ಅಂತ ಹೇಳಿ, ಅದರಲ್ಲಿ ಚೂರು ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನೆಲ್ಲ ಎತ್ತಿಟ್ಟಿದ್ದೆ. ಅದನ್ನೇ ಒಂದು ಹಸಿ ಗೊಜ್ಜು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ, ಏನಿಲ್ಲ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಂತರ ಮಾವಿನಕಾಯಿನೂ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ತರಿಯಾಗಿ ರುಬ್ಕೊಳ್ಬೇಕು. ಇದಿಷ್ಟೇ ಸಾಕಾಗುತ್ತೆ. ಬೇಕಂದರೆ ಒಂದು ಒಗ್ಗರಣೆ ಕೂಡ ಹಾಕ್ಬೋದು. ಒಗ್ಗರಣೆಗೆ ಏನಂದರೆ ಸಾಸಿವೆ, ಉದ್ದಿನಕಾಳು, ಹಿಂಗು ಇಷ್ಟು ಹಾಕಿ ಒಗ್ಗರಣೆ ಹಾಕಿದರೆ ಆಗುತ್ತೆ. ನಾನು ಒಗ್ಗರಣೆ ಹಾಕಲಿಲ್ಲ. ರುಚಿಯಾದ ಹಸಿ ಮಾವಿನಕಾಯಿ ಗೊಜ್ಜು ತಯಾರಾಗಿದೆ. ಮತ್ತೊಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಮನೆಗೆ ನೆಂಟರು ಬರೋರಿದ್ದರು, ಚಿಕ್ಕ ಮಕ್ಕಳು ಇದ್ದರು, ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ದಿಢೀರಂತ ಮಾಡ್ತಾಯಿದ್ದೀನಿ. ಹಾಲಿನ ಪೌಡ್ರಿಗೆ 300 ಗ್ರಾಮ್ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೊಂದು 75 ಗ್ರಾಮ್ ತುಪ್ಪ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಕಲಸಿ ಈ ರೀತಿ ಆಗಬೇಕು, ಉಂಡೆ ಕಟ್ಟೋ ರೀತಿ ಬರಬೇಕು. ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ದಿಢೀರಂತ ರುಚಿಯಾದ ಸ್ವೀಟ್ ಮಾಡಬೇಕಂದ್ರೆ ಈ ರೀತಿ ಮಾಡ್ಕೊಳ್ಬೋದು. ಹಾಲಿನ ಪೌಡ್ರ್ ಇದ್ದರೆ ಮಾಡ್ಕೊಳ್ಬೋದು, ಇಲ್ಲ ತಂದು ಕೂಡ ಮಾಡ್ಕೊಳ್ಳೋದು ಸುಲಭವಾಗಿ ಆಗುತ್ತೆ. ಸಣ್ಣ ಮಕ್ಕಳು ಬರ್ತಾರೆ ಅಂದರೆ ಮನೇಲಿ ಏನಾದರೂ ಒಂದು ಸ್ವೀಟ್ ಇರಬೇಕು, ಇಷ್ಟಪಟ್ಟು ತಿಂತಾರೆ. ದೊಡ್ಡವರಂತೂ ಇವಾಗ ಸ್ವೀಟ್ ತಿನ್ನೋದೆಲ್ಲ ಕಡಿಮೆ ಮಾಡಿದ್ದಾರೆ. ಮಕ್ಕಳು, ಆಟಾಡೋ ಮಕ್ಕಳು ಚೆನ್ನಾಗಿ ಸ್ವೀಟೆಲ್ಲ ತಿನ್ನಬೇಕು, ಜೀರ್ಣ ಮಾಡ್ಕೊಳ್ತಾರೆ ಅವರು. ಹಾಗಾಗಿ ಈ ರೀತಿಯಲ್ಲಿ ಸುಲಭವಾದ ಸ್ವೀಟ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ತಟ್ಟೆಗೆ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ಬಾಣಲೆಯಲ್ಲಿ ನಾನು ಹಾಲು ಮತ್ತು ಸ್ವಲ್ಪ ಸಕ್ಕರೆ ಪುಡಿ ಹಾಕಿಬಿಟ್ಟು ಕಾಯಿಸಬೇಕು. ಹಾಗಂತ ಸಣ್ಣ ಮಕ್ಕಳಿಗೆ ಸ್ವೀಟ್ ಕೊಡ್ತಾನೂ ಇರಬಾರ್ದು, ಯಾಕೆಂದರೆ ಹೊಟ್ಟೆ ಹುಳ ಆಗುತ್ತೆ, ಹಲ್ಲು ಕ್ಯಾವಿಟಿ ಆಗುತ್ತೆ. ಇವಾಗ ಒಂದು ಯಾವ ಬೌಲಿಗೆ ಹಾಕ್ಕೊಳ್ತೀನೋ ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ಬೇಕು. ಮುಂಚೆನೇ ತುಪ್ಪ ಸವರಿ ಇಟ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಯಾಕೆಂದರೆ ಈ ಮಿಶ್ರಣನ ಕೈ ಬಿಡದ ಹಾಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು 150 ಗ್ರಾಮಷ್ಟು ಸಕ್ಕರೆ ಪುಡಿ ಮಾಡಿ ಹಾಕಿದ್ದೀನಿ. ಯಾಕೆಂದರೆ ಹಾಲಿನ ಪುಡಿಯಲ್ಲೂ ಸಕ್ಕರೆ ಸಿಹಿ ಅಂಶ ಇರುತ್ತೆ, ಹಾಲು ಸಿಹಿ ಅಂಶ ಇರೋದರಿಂದ ಸಕ್ಕರೆ ಸ್ವಲ್ಪ ಕಡಿಮೆನೇ ಉಪಯೋಗಿಸಿದ್ರಾಯಿತು. ಇದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಸ್ಟವನ್ನು ಹಚ್ಕೊಳ್ಬೇಕು. ಹಚ್ಕೊಂಡು ಸ್ವಲ್ಪ ಸಕ್ಕರೆ ಪುಡಿ ಅಲ್ವಾ, ಬೇಗನೆ ಕರಗುತ್ತೆ. ಒಂಚೂರು ಅದನ್ನು ತಿರುಗಿಸ್ತಾ ಇರಬೇಕು. ಒಂದು ಕುದಿ ಬರುವಾಗ ನಾವು ಹಾಲಿನ ಪುಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಗ್ಚಬೇಕು. ಅದು ಒಂದು ಹಂತ ನಮಗೆ ಗೊತ್ತಾಗುತ್ತೆ. ಹಾಲಿನ ಪುಡಿ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಹದ ಗೊತ್ತಾಗುತ್ತೆ ಅದು. ಆವಾಗ ನಾವು ಸ್ಟವ್ ಆಫ್ ಮಾಡಬೇಕಾಗತ್ತೆ. ಇವಾಗ ನೋಡಿ ಈ ಹದಕ್ಕೆ ಬಂದಿದೆ. ಈ ಹದಕ್ಕೆ ಬಂದಾಗ ನಾನೇನು ಮಾಡ್ತೀನಿ, ಇದರ ಅರ್ಧವನ್ನು ತೆಗೆದು ಫಸ್ಟ್ ಬೌಲಿಗೆ ಹಾಕ್ಕೊಳ್ತೀನಿ. ಆನಂತರ ಮತ್ತೆ ಅರ್ಧಕ್ಕೆ ಕೋಕೋ ಪೌಡ್ರ್ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. 50 ಗ್ರಾಮ್ ಕೋಕೋ ಪೌಡ್ರು ಮಿಕ್ಸ್ ಮಾಡಿ ಮತ್ತೆ ಇದನ್ನು ಈ ಫಸ್ಟ್ ಹಾಕಿದ್ದೀವಲ್ವ ಹಿಟ್ಟು, ಅದರ ಮೇಲೆ ಮತ್ತೆ ಹಾಕ್ತೀನಿ. 2 ಲೇಯರ್ ಬರುತ್ತೆ, 2 ಟೇಸ್ಟು ಇರುತ್ತೆ. ಕೋಕೋ ಪೌಡ್ರದ್ದು ಇರುತ್ತೆ ಮತ್ತು ಈ ಮಿಲ್ಕ್ ಬರ್ಫಿ ತಿಂದ ಹಾಗೂ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡಿದ್ದೀನಿ. ಮಕ್ಕಳಿಗೂ ನೋಡಲಿಕ್ಕೆ ಇಷ್ಟ ಆಗುತ್ತೆ, ತಿನ್ನಲಿಕ್ಕೂ ಇಷ್ಟ ಆಗುತ್ತೆ. ಕೈ ಬಿಡದೆ ಮಗ್ಚೋದು ಮಾತ್ರ ಮರಿಬಾರ್ದು, ತಳ ಹಿಡಿದೋಗುತ್ತೆ. ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ವಿಡಿಯೋ ಇಷ್ಟವಾಯಿತು ಅಂದರೆ ಕಮೆಂಟ್ ಸೆಕ್ಷನ್ನಿನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ಹೇಗಿತ್ತು, ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ನಿನಲ್ಲಿ ಬರೆಯಿರಿ. ನಿಮ್ಮ ಕಮೆಂಟ್ ಓದೋದಕ್ಕೆ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ವಿಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಡ್ತೀನಿ. ಈ ಸ್ವೀಟು ಬೇಗನೆ ಆಗಬೇಕಿತ್ತು, ಆದ ಕಾರಣ ಫ್ರಿಡ್ಜಲ್ಲಿಟ್ಟು ಬೇಗ ತಣ್ಣಗೆ ಮಾಡಿ ಕಟ್ ಮಾಡೋಕ್ಕೆ ಹೋಗಿದ್ದೀನಿ. ಕಟ್ಟಿಂಗ್ ಸ್ವಲ್ಪ ಆಚೆ ಈಚೆ ಹೆಚ್ಚು ಕಮ್ಮಿ ಆಗಿದೆ, ಆದರೆ ಸ್ವೀಟ್ ರುಚಿ ಮಾತ್ರ ಯಾವುದ್ರಲ್ಲೂ ಕೊರತೆ ಇರಲಿಲ್ಲ. ಬೇಕರಿಯಲ್ಲಿ ಸ್ವೀಟ್ ಸ್ಟಾಲಲ್ಲಿ ಸಿಗುತ್ತಲ್ಲ ಅದೇ ರೀತಿ ಇತ್ತು. ಈ ಥರ ನೋಡಲಿಕ್ಕೂ ಚೆನ್ನಾಗಿರುತ್ತಲ್ವ.
ಇವಾಗ ಫ್ರಿಡ್ಜಿಂದ ತೆಗೆದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡಿದರೆ ಒಳ್ಳೆ ಶೇಪ್ ಬರ್ತಿತ್ತು. ಇದು ಫ್ರಿಡ್ಜಿಂದ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಫ್ರಿಡ್ಜಿಂದ ತೆಗೆದು ಒಂದು 10 ನಿಮಿಷ ಕಾಲ ರೂಮ್ ಟೆಂಪ್ರೇಚರಿಗೆ ಬಿಟ್ಟಿದ್ದರೆ ಇಷ್ಟು ಕಷ್ಟ ಆಗ್ತಿರಲಿಲ್ಲ. ದಿಢೀರ್ ಸ್ವೀಟ್ ಮಾಡಬೇಕು ಅನ್ನೋರು ಈ ಥರ ಸ್ವೀಟು ಟ್ರೈ ಮಾಡ್ಬೋದು. ಮಾಡಿ ಆನಂತರ ಕಮೆಂಟ್ ಸೆಕ್ಷನ್ನಿನಲ್ಲಿ ಏನು ಅಂತ ಮೆಸೇಜ್ ಹಾಕಿ ಹೇಗಿತ್ತು ಅಂತ ಟ್ರೈ ಮಾಡಿ ಒಂದು ಸರ್ತಿ. ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು.